ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಭಾರತದ ಇತಿಹಾಸಕ್ಕೆ ಕುರಿತಂತೆ ಇರುವಂತಹ ಎಲ್ಲ ಲೆಸನ್ಸ್ಗಳ ಒಂದು ಕ್ವಶನ್ ಬ್ಯಾಂಕನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋದಲ್ಲಿ ಒಂದು ಸೆನ್ಸಿನ ಕ್ವಶನ್ ಬ್ಯಾಂಕನ್ನು ಕೊಡ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಸಂಪೂರ್ಣವಾದಂತಹ ಲೆಸನ್ಸಿನ ಕ್ವಶನ್ ಬ್ಯಾಂಕನ್ನು ಕೂಡ ಕೊಡ್ತೇನೆ. ಹಾಗಿದ್ರೆ ಮೊದಲನೆಯ ಒಂದು ಲೆಸನ್ನಿನ ಕ್ವಶನ್ ಬ್ಯಾಂಕ್ನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅಧ್ಯಾಯ 1 ಪೀಠಿಕೆ ಭಾಗವನ್ನು ನೋಡೋಣ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಇದೆ. ಇಂಡಿಯಾ ಅನ್ನುವಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವಂತಹ ಗ್ರಂಥ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹದ್ದೇ ನಾಣ್ಯಶಾಸ್ತ್ರ. ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತ ಹೇಳ್ಬಿಟ್ಟು ಕರಿತೇವೆ. ಐಹೊಳೆ ಶಾಸನ ಯಾರ ದಿಗ್ವಿಜಯವನ್ನು ಕುರಿತು ವಿವರಿಸ್ತದೆ ಅಂದರೆ ಅದು 2ನೇ ಪುಲಕೇಶಿಯನ. ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಇದೆ. ಬುದ್ಧ ಚರಿತವನ್ನು ಬರೆದಂತಹವರು ಅಶ್ವಘೋಷ. ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ದಿ ನ್ಯಾಚುರಲ್ ಹಿಸ್ಟರಿ. ಮುಂದಿನದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಖೈಬರ್ ಮತ್ತು ಬೋಲಾನ್ ಅನ್ನುವಂತಹದ್ದು. ಇನ್ನು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಇದೆ. ಅದು ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ. ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಭರತಖಂಡ ಮತ್ತು ಭರತ ವರ್ಷ, ಜಂಬೂ ದ್ವೀಪ ಮತ್ತು ಹಿಂದೂಸ್ತಾನ್. ಹಾಗೆ ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಹಿಮಾಲಯ ಪರ್ವತಗಳು, ಉತ್ತರ ಬಯಲು ಪ್ರದೇಶ. ಭಾರತದ ಯಾವುದಾದರೂ 2 ಪರ್ವತಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ವಿಂಧ್ಯ ಮತ್ತು ಸಹ್ಯಾದ್ರಿ ಪರ್ವತಗಳು. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ತಾಜ್ ಮಹಲ್, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ ಮತ್ತು ಬೇಲೂರು. ಮುಂದಿನದು, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ನಳಂದ ಮತ್ತು ತಕ್ಷಶಿಲಾ. ಮುಂದಿನದು, ಪ್ರಾಚೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮೌರ್ಯರು ಮತ್ತು ಗುಪ್ತರು. ಮಧ್ಯಕಾಲೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ದೆಹಲಿ ಸುಲ್ತಾನರು ಮತ್ತು ಮೊಘಲರು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂದರೆ ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿಯವರೆಗೂ ಕೂಡ ಅದು ಹಬ್ಬಿತ್ತು. ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕದಂಬರು ಮತ್ತು ಚಾಳುಕ್ಯರು. ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಕರಾವಳಿ ತೀರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟ ಪ್ರದೇಶ. ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅನ್ನುವಂಥದ್ದು. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲವನ್ನು ಪುನರ್ರಚಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹಾಗೆ ಮುಂದಿನದು, ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲವೆಂದು ಮತ್ತು ಲಿಖಿತ ಆಧಾರಗಳು ಲಭ್ಯವಿರುವಂತಹ ಕಾಲವನ್ನು ಇತಿಹಾಸ ಕಾಲವೆಂದು ಕೂಡ ಗುರುತಿಸುತ್ತೇವೆ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವಂತಹ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆ ತಿಳಿಯಲು ಸಹಾಯ ಮಾಡುತ್ತದೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಅಂತ ಇದೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಾಮಾಯಣ ಮತ್ತು ಮಹಾಭಾರತ. ಆರ್ಯಭಟನ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸೂರ್ಯ ಸಿದ್ಧಾಂತ ಮತ್ತು ರೋಮಕ
ಸಿದ್ಧಾಂತ. ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಿ ಯಾತ್ರಿಕರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹ್ಯುಯೆನ್ ತ್ಸಾಂಗ್ ಮತ್ತು ಪಾಹಿಯಾನ. ಇನ್ನು 3ನೇ ಮೇನಲ್ಲಿ ಬರುವಂಥದ್ದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಭಾರತದ ಇತಿಹಾಸ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳು ಭಾರತದ ಸ್ವಾಭಾವಿಕ ತಡೆಗೋಡೆಗಳಂತಿದ್ದು ಅತಿಯಾದ ಶೀತಲ ಮಾರುತಗಳಿಂದ ಜನರನ್ನು ರಕ್ಷಿಸುವುದಷ್ಟೇ ಅಲ್ಲದೆ ವಿದೇಶಿ ದಾಳಿಗಳನ್ನು ತಡೆದು ಭಾರತೀಯರಿಗೆ ರಕ್ಷಣೆ ನೀಡುತ್ತದೆ. ಉತ್ತರ ಭಾರತದಲ್ಲಿ ಹರಿಯುವಂತಹ ನದಿಗಳಾದ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳಿಗೆ ಜನ್ಮಸ್ಥಳವಾಗಿದೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಮುಂದಿನದು ಉತ್ತರದ ಬಯಲುಗಳ ಪ್ರದೇಶ ಅನ್ನುವಂಥದ್ದು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ಉತ್ತರ ಭಾರತಾದ್ಯಂತ ಹರಿಯುವ ನದಿಗಳಾದಂತಹ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ನದಿಗಳು ಫಲವತ್ತಾದ ಮತ್ತು ಕೃಷಿಗೆ ಯೋಗ್ಯವಾದಂತಹ ಭೂಮಿಯನ್ನು ನಿರ್ಮಿಸಿವೆ. ನದಿಗಳ ದಡಗಳ ಮೇಲೆ ಹಲವಾರು ನಾಗರಿಕತೆಗಳು, ರಾಜಮನೆತನಗಳು ಹುಟ್ಟಿ ಬೆಳೆದು ಬಂದಿವೆ. ಇವು ಇತಿಹಾಸದ ಮೇಲೆ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಇನ್ನು ದಕ್ಷಿಣದ ಪ್ರಸ್ಥಭೂಮಿ. ಉತ್ತರದಲ್ಲಿ ವಿಂಧ್ಯ ಮತ್ತು ಸಹ್ಯಾದ್ರಿ ಪರ್ವತಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯ ತನಕ ಹರಡಿರುವಂತಹ ನಾಡೆ ದಕ್ಷಿಣದ ಪ್ರಸ್ಥಭೂಮಿ. ಇಲ್ಲಿ ಹರಿಯುವಂತಹ ನದಿಗಳಾದ ಕಾವೇರಿ, ಗೋದಾವರಿ, ತುಂಗಭದ್ರಾ, ಕೃಷ್ಣ ಮೊದಲಾದ ನದಿಗಳು ಫಲವತ್ತಾದ ಭೂಮಿಯನ್ನು ನಿರ್ಮಿಸಿವೆ. ಇಲ್ಲಿ ಕದಂಬ, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು ಮೊದಲಾದ ರಾಜಮನೆತಗಳು ಬೆಳೆದು ಬಂದಿವೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು. ಪೂರ್ವದಲ್ಲಿ ಪಶ್ಚಿಮ ಕರಾವಳಿಯಿಂದ ಹಿಡಿದು ಪಶ್ಚಿಮದಲ್ಲಿ ಪೂರ್ವ ಕರಾವಳಿಯವರೆಗೆ ಹರಡಿರುವಂತಹ ನಾಡೆ ಈ ಘಟ್ಟ ಪ್ರದೇಶಗಳು. ಇವು ದಟ್ಟವಾದಂತಹ ಅರಣ್ಯ ಪ್ರದೇಶಗಳಿಂದ ಕೂಡಿದ್ದು ಬೆಲೆ ಬಾಳುವಂತಹ ಮರಗಳು, ಲೋಹದ ಗಣಿ ಪ್ರದೇಶಗಳು ಕಂಡುಬರ್ತವೆ. ಜೊತೆಗೆ ಮಾನ್ಸೂನ್ ಮಾರುತಗಳನ್ನು ತಡೆದು ಧಾರಾಕಾರ ಮಳೆ ಸುರಿಸಲು ಹೆಚ್ಚು ಸಹಕರಿಸುತ್ತವೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಹಾಗೆ ಕರಾವಳಿಯ ತೀರ ಪ್ರದೇಶಗಳು. ಅರಬ್ಬಿ ಸಮುದ್ರದ ಪೂರ್ವ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮದಲ್ಲಿ ಹರಡುವಂತಹ ಭೂಮಿಯೇ ಕರಾವಳಿ ತೀರ ಪ್ರದೇಶಗಳು. ಪೂರ್ವ ಕರಾವಳಿಯನ್ನು ಕೋರಮಂಡಲ್ ತೀರ ಪ್ರದೇಶ ಎಂತಲೂ, ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಪ್ರದೇಶವೆಂದೂ ಕರೆಯುತ್ತಾರೆ. ಎರಡೂ ಕಡೆ ಹಡಗು ಕಟ್ಟೆಗಳಿದ್ದು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಅತಿ ಉಪಯುಕ್ತವಾಗಿವೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಮೊದಲನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳನ್ನು ಜೋಡಿಸುವುದು ಕೊಂಡಿಗಳಾಗಿದ್ದು ಕಾಣುತ್ತದೆ. ವಿದೇಶಿ ದಾಳಿಗಳು. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡುವುದರೊಂದಿಗೆ ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಬಲ ಮತ್ತು ಸಹಿಷ್ಣುತಾಭಾವ. ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಭಾರತೀಯರು ವಸುದೈವಿಕ ಕುಟುಂಬಕಂ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಮುಂದಿನದು ವೈವಿಧ್ಯತೆಯಲ್ಲಿ ಏಕತೆ. ಭಾರತದ ಪ್ರಮುಖ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ.
ಭೌಗೋಳಿಕ ವೈವಿಧ್ಯತೆ. ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಸೀಮೆಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಇತ್ಯಾದಿ. ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ದ್ರಾವಿಡ, ನೀಗ್ರೋ, ಮಂಗೋಲಿಯನ್, ಅಲ್ಪೈನ್ ಮುಂತಾದ ಜನಾಂಗಗಳು ಈ ದೇಶದಲ್ಲಿ ವಾಸಿಸುತ್ತಿವೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳು ಹಾಗೂ ಆಡುಭಾಷೆಗಳು ಬಳಕೆಯಲ್ಲಿವೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ಧರ್ಮಗಳ, ಪಂಥಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗೀಯ ಪ್ರಭೇದಗಳು ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಟ್ಟಿದೆ. ಆರ್ಥಿಕ ವೈವಿಧ್ಯತೆ. ಭಾರತದಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಒಂದೆಡೆ ತುಂಬ ಶ್ರೀಮಂತರಿದ್ದರೆ ಇನ್ನೊಂದೆಡೆ ತೀರಾ ಬಡವರಿದ್ದಾರೆ. ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ದರೆ ಇನ್ನು ಕೆಲವು ಪ್ರದೇಶಗಳು ಹಿಂದುಳಿದಿದೆ. ಮುಂದಿನದು ಭೌಗೋಳಿಕ ಏಕತೆ. ಉತ್ತರಕ್ಕೆ ಹಿಮಾಲಯಗಳು ಮತ್ತು ದಕ್ಷಿಣಕ್ಕೆ ಸಾಗರಗಳಿವೆ. ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಭೌಗೋಳಿಕ ಭಾಗವಾಗಿವೆ. ಇನ್ನು ಆಡಳಿತಾತ್ಮಕ ಏಕತೆ. ರಾಜಸಂತತಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು. ಸಂಸ್ಕೃತ ಭಾಷೆ ಮತ್ತು ವೈವಿಧ್ಯ ಸಾಹಿತ್ಯ. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿವೆ. ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥಗಳು ಮತ್ತು ಪಂಗಡಗಳನ್ನು ಹೊಂದಿದ್ದರೂ ಜನರು ಸೌಹಾರ್ದಯುತವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ, ಭಾರತದ ಇತಿಹಾಸದಲ್ಲಿ ವಿದೇಶಿ ಬರಹಗಾರರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯಾಧಾರಗಳನ್ನು ವಿದೇಶಿ ಸಾಹಿತ್ಯಾಧಾರಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ವಿದೇಶಿ ಬರಹಗಾರರಿಂದ ರಚಿಸಲ್ಪಟ್ಟಂತಹ ಕೃತಿಗಳನ್ನು ಈ ಕೆಳಗಂಡಂತಿವೆ. ಮೊದಲನೇದಾಗಿ ವಿದೇಶ ಬರಹಗಾರರಾದಂತಹ ಮೆಗಸ್ತನೀಸನು ದಿ ಇಂಡಿಕಾ ಗ್ರಂಥವನ್ನು ಬರೀತಾನೆ. ಟಾಲಮಿ ದಿ ಜಿಯೋಗ್ರಫಿ ಅನ್ನುವಂಥದ್ದು, ಗ್ರೀಕ್ ಅನಾಮಿ ದಿ ಫೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂಥದ್ದು, ಪ್ಲಿನಿ ಅನ್ನುವಂಥದ್ದು ದಿ ನ್ಯಾಚುರಲ್ ಹಿಸ್ಟರಿ ಅನ್ನುವಂಥದ್ದು, ಯುಎನ್ ಸಾಂಗ್ ಅನ್ನೋದು CUK, ಪಾಹಿ ಅನ್ನೋದು ಪೋಕೋಕಿ, ಫಿರದೋಷಿ ಶಹನಾಮ, ಹಾಗೆ ಬಾಬರನ್ನಾಮ, ಜಹಂಗೀರ್ನಾಮ, ಅಬುಲ್ ಫಜಲ್ ಅಕ್ಬರ್ ನಾಮ. ಅರಬ್ ಪ್ರವಾಸಿಗರಾದಂತಹ ಸುಲೈಮಾನ್ ಅಲ್ಬರೂನಿ, ಇಬನ್ ಬತೂತಾ, ಇಟಲಿಯು ನಿಕೊಲೋ ಕಾಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ರಷ್ಯಾದ ನಿಕೆಟಿನ್ ಮುಂತಾದವರು ಭಾರತಕ್ಕೆ ಭೇಟಿಯನ್ನು ನೀಡಿ ತಮ್ಮದೇ ಆದಂತಹ ಅನುಭವಗಳನ್ನು ತಮ್ಮ ಬರಹಗಳ ಮೂಲಕ ಬಿಟ್ಟು ಹೋಗಿದ್ದಾರೆ. ಇವು ಭಾರತದ ಇತಿಹಾಸದ ಅಧ್ಯಯನಕ್ಕೆ ಹೆಚ್ಚು ಸಹಕಾರಿಯಾಗಿವೆ. ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಇದೆ. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತಂತಹ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಉದಾಹರಣೆ ನಾಣ್ಯಗಳು, ಆಭರಣಗಳು, ಸಲಕರಣೆಗಳು, ಕಟ್ಟಡಗಳು, ಅವಶೇಷಗಳು, ಆಯುಧಗಳು, ಚಿತ್ರಗಳು ಮುಂತಾದವುಗಳು. ಇವು ಇತಿಹಾಸ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುತ್ತವೆ. ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೀತೇವೆ. ಭಾರತದ ಇತಿಹಾಸ ಪೂರ್ವಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಬರೆಯಲಾಗಿದೆ. ಚಂದ್ರಗಿರಿ, ಅರಕೆಮೇಡು, ಮಧುರೈ, ತಕ್ಷಶಿಲಾ, ಹರಪ್ಪ, ಮೊಹೆಂಜೊದಾರೋ ಮೊದಲಾದ ಕಡೆ ಉತ್ಖನನಗಳು ನಡೆದಿವೆ. ಸ್ಮಾರಕಗಳು ಇವು ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ. ಕೋಟೆಗಳು, ಅರಮನೆಗಳು, ಗುಹೆಗಳು, ಬಸದಿಗಳು, ಸ್ತೂಪಗಳು ಮೊದಲಾದವುಗಳು ಸ್ಮಾರಕಗಳ ಉದಾಹರಣೆಗಳಾಗಿವೆ. ಇವು ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳ ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ವರ್ಣಚಿತ್ರಗಳು
ವಿವಿಧ ಕಾಲದ ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತದೆ. ಶಾಸನಗಳು. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರವೆಂದು ಕರೆಯುತ್ತಾರೆ. ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನಂಬಲರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ. ಶಾಸನಗಳನ್ನು ಶಿಲೆಗಳು, ಬಂಡೆಗಳು, ಗೋಡೆಗಳು, ಕಬ್ಬಿಣ ಕಂಬಗಳ ಮೇಲೆ ಮತ್ತು ಕೆಲವನ್ನ ತಾಮ್ರಪಟಗಳ ಮೇಲೆ ಕೆತ್ತಲಾಗಿದೆ. ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿತ್ತು. ಮುಂದಿನ ಒಂದು ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.